Hi, hello, namaste friends. Welcome back to Raman Tutorials. Good evening, ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಲೈವ್ ತರಗತಿಯನ್ನ ಆರಂಭ ಮಾಡೋಣ. ಸರ್ವೇ ಸಾಮಾನ್ಯವಾಗಿ ನಾನು ನಿಮ್ಗೆ ಕೊನೆ ತರಗತಿಯನ್ನ 18ನೇ ಶತಮಾನದ ಒಂದು ಭಾರತದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ನೆನ್ಪಿದೆನೋ ಇಲ್ವೋ ಗೊತ್ತಿಲ್ಲ ನಿಮ್ಗೆ, ಬಟ್ ನನಗ್ ನೆನ್ಪಿದೆ. ಅದರಲ್ಲಿ ನಿಮ್ಗೆ 20 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ದೆ. ನಾನೀಗ ಇದನ್ನ ಕಂಪ್ಲೀಟ್ ಮಾಡಿ ಮುಂದುವರಿಸ್ತಾ ಹೋಗ್ತಾ ಇದ್ದೀನಿ. ಈಗ 10th ವರ್ಗೂ ನಾನು ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಮುಗ್ದೋಗ್ಬಿಡುತ್ತೆ ಸೋಷಿಯಲ್ ಸೈನ್ಸ್. ಇದ್ರೊಟ್ಟಿಗೆ ನಿಮ್ದು GK, ಸೈಕಾಲಜಿ, ಕನ್ನಡ ಎಲ್ಲವೂ ಕೂಡ ಮುಗಿಸಿದೀವಿ. ಮತ್ತೆ ಯಾವ್ದನ್ನು ಕೂಡ ತೆಗೆದುಕೊಳ್ಳಲ್ಲ. ಅದೆಲ್ಲ ಆಲ್ ಲೈವ್ ಕ್ಲಾಸ್ ಲಿಂಕ್ ಅಲ್ಲಿ ಬಂದಿರುತ್ತೆ. ಪ್ಲೀಸ್ ಚೆಕ್ ಮಾಡಿ ನೋಡ್ಕೊಳ್ಳಿ. ಎಸ್, 21ನೇ ಪ್ರಶ್ನೆಗೆ ಹೋಗೋಣ. ಇದು ನಿಮ್ಗೆ ಒಂದಷ್ಟು ಟಚ್ ಇರ್ಬೇಕು ವಿಷಯಗಳು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಎಕ್ಸಾಮ್ ದೃಷ್ಟಿಯಲ್ಲಿ. Who was the founder of the Maratha Empire's supremacy in the 18th century after Aurangzeb ಅಂತ ಇದೆ. ಸಾಮಾನ್ಯವಾಗಿ ನಾವಿವತ್ತು ತಿಳ್ಕೊಳ್ತಾ ಇರೋದು 18ನೇ ಶತಮಾನದಲ್ಲಿ ಆದಂತಹ ಘಟನೆಗಳು. ಇಂಡಿಯಾ ಇನ್ ದ 18th ಸೆಂಚುರಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ. 1707ರಿಂದ 1757ರ ನಡುವಿನ ಒಂದು ಭಾರತದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅಲ್ಲಿ ಸುಮಾರು 20 ಕ್ವೆಶನ್ಸ್ ಗಳನ್ನ ಲಾಸ್ಟ್ ಪ್ರೀವಿಯಸ್ ಅಲ್ಲಿ ನಾನು ನಿಮಗೆ ಡಿಸ್ಕಸ್ ಮಾಡಿದ್ದು. ಅದರ ಮುಂದಿನ ತರಗತಿಯನ್ನ ಇವತ್ತು ತೆಗೆದುಕೊಳ್ತಾ ಇರೋದು. ಅರ್ಥ ಆಯ್ತು ಅಂತ ಅನ್ಕೊಂಡು ಮುಂದಕ್ಕೆ ಹೋಗೋಣ. ಎಸ್, 20ನೇ ಕ್ವಶನ್ ಅನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. 20th ಕ್ವಶನ್ ಏನಿದೆ ಅಂತಂದ್ರೆ ಹೀಗಿದೆ ನೋಡಿ. 21 actually. Who was the founder of the Maratha Empire supremacy in the 18th century after Aurangzeb? ಅಂದ್ರೆ ಔರಂಗಜೇಬನ ನಂತರ 18ನೇ ಶತಮಾನದಲ್ಲಿ ಮರಾಠ ಸಾಮ್ರಾಜ್ಯದ ಪ್ರಾಬಲ್ಯದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ತಾರಾಬಾಯಿ, ಶಾಹು, ರಾಜಾರಾಮ್, ಹಾಗೆ ಸಂಭಾಜಿ ಅಂತ ಇದೆ. ಕ್ವಿಕ್ ಆಗಿ ಆನ್ಸರ್ ಮಾಡಿ. ಏನಾಗುತ್ತೆ ಉತ್ತರ? ಎಸ್, ನಿಮ್ಮೆಲ್ಲರ ಉತ್ತರ ಶಾಹು ಅಂತ ಹೇಳಿ ಹೇಳ್ತೀರಾ. ಇನ್ನ ಕೆಲವರು ಸಂಭಾಜಿ ಅಂತ ಹೇಳಿದ್ರಿ. ಶಾಹು ಸರಿಯಾದ ಉತ್ತರ. ಏನಾಗುತ್ತೆ, 1707ರಲ್ಲಿ ಶಾಹುವನ್ನ ಮೊಘಲ್ ರೈನ್ ಮಾಡಿರ್ತಾರೆ, ಬಂಧಿಸಿರ್ತಾರೆ. ಅವನನ್ನ 1707ರಲ್ಲಿ ರಿಲೀಸ್ ಮಾಡ್ತಾರೆ. ಮೊಘಲರಿಂದ ಬಿಡುಗಡೆಗೊಂಡ್ಬಿಟ್ಟು ನಂತರ ಛತ್ರಪತಿಯಾಗಿ ಪ್ರಬಲ ಪೇಶ್ವೆಗಳನ್ನ ನೇಮಕ ಮಾಡ್ತಾ ಹೋಗ್ತಾನೆ. ಮರಾಠ ಸಾಮ್ರಾಜ್ಯದ ದೊರೆ ಆಗಿರ್ತಾನೆ ಶಾಹು. ಓಕೆ, ಸವಾಯಿ ಜೈಸಿಂಗ್ ಸೆಕೆಂಡ್ ಯಾವ ನಗರವನ್ನ ನಿರ್ಮಾಣ ಮಾಡಿತು? ಎರಡನೇ ಸವಾಯಿ ಜೈಸಿಂಗ್ ಏನಿದ್ದಾನೆ, ಯಾವ ನಗರವನ್ನ ನಿರ್ಮಾಣ ಮಾಡ್ದ? ಉದಯ್ಪುರ್, ಜೈಪುರ್, ಜೋಧ್ಪುರ್, ಹಾಗೆ ಆಗ್ರಾ ಅಂತ ಇದೆ. ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಯಾವ್ದನ್ನ ಹೇಳ್ತಾ ಇದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಆಕ್ಚುಲಿ ಇದು 7th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಇರುವಂತಹ ಇತಿಹಾಸದ ಅಧ್ಯಾಯ. ಅರ್ಥ ಆಯ್ತಾ? ಕಮಾನ್, ಕ್ವಿಕ್ ಆಗಿ ಬರ್ಲಿ. ಓಕೆ, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರವನ್ನ ಕೊಡ್ತಾ ಇದ್ದೀರಾ. ಆಪ್ಷನ್ ನಂಬರ್ ಬಿ ಆಗುತ್ತೆ, ಜೈಪುರ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದೀರಾ. ಹೌದಾ? ಓಕೆ, ನೋಡೋಣ. ಸರಿಯಾದ ಉತ್ತರ ಜೈಪುರ್ ಅಂತ ಹೇಳಿದ್ರಿ. ವೆರಿ ಗುಡ್. ನೋಡಿ, ಅಂಬರದ ಆಡಳಿತಗಾರನಾದಂತಹ ಸವಾಯಿ ಜೈಸಿಂಗ್ ಸೆಕೆಂಡ್ ಏನಿದ್ದಾನೆ, 1727ರಲ್ಲಿ ಜೈಪುರ್ ನಗರವನ್ನ ಸ್ಥಾಪನೆ ಮಾಡ್ತಾನೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಎಸ್, ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಬಂದು ಹೀಗಿದೆ. ಚೌತ್ ಮತ್ತೆ ಸರ್ದೇಶ್ ಮುಖಿಗಳನ್ನ ವಸೂಲಿ ಮಾಡ್ತಾ ಇದ್ರು, ಅದು ನಿಮಗೆ ಗೊತ್ತಿದೆ. ಅವೆರಡೂ ಕೂಡ ಮರಾಠರ ಕಾಲದಲ್ಲಿ ಇದ್ದಂತಹ ಒಂದು ಕಂದಾಯಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಚೌತ್ ಮತ್ತೆ ಸರ್ದೇಶ್ ಮುಖಿ ಅಲ್ಲಿ ಚೌತ್ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. ಚೌತ್ ಅಂದ್ರೆ ಏನು? ಧಾರ್ಮಿಕ ತೆರಿಗೆನ
ಅಥವಾ ಮರಾಠರು ಪಡಿತಾ ಇದ್ದಂತಹ ಕಂದಾಯದ 4ನೇ ಒಂದು ಭಾಗದ ಭೂ ತೆರಿಗೆನ, ಹಾಗೆ ವ್ಯಾಪಾರದ ಮೇಲಿನ ತೆರಿಗೆ ಅಂತ ಇದೆ. ಇನ್ನ ಮಿಲಿಟರಿ ಶ್ರೇಣಿ ಅಂತ ಇದೆ. ಯಾವುದು ಹಾಗಾದ್ರೆ ಉತ್ತರ? ಯೋಚನೆ ಮಾಡ್ಬಿಟ್ಟು ಸರಿಯಾಗಿ ಉತ್ತರವನ್ನ ಕೊಡಿ. 18ನೇ ಶತಮಾನದ ಭಾರತ ಅಂತೇಳಿ ನಿಮ್ಗೆ 7th ಸ್ಟ್ಯಾಂಡರ್ಡ್ 4th ಚಾಪ್ಟರ್ ಅದು, 4ನೇ ಚಾಪ್ಟರ್ ಅದು. ತುಂಬಾ ಇಂಪಾರ್ಟೆಂಟ್. 7th ಸ್ಟ್ಯಾಂಡರ್ಡ್ ಅಂದ ತಕ್ಷಣ ಅದರಲ್ಲಿ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಬಹಳ ಅತ್ಯುತ್ತಮ ಪುಸ್ತಕ ಇದೆ, ನಮ್ಮ ಕರ್ನಾಟಕ ಬುಕ್ ಅದು. ಓಕೆ, ಇಲ್ಲಿ ನೀವ್ ಹೇಳ್ತಾ ಇರೋ ಹಾಗೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಮೇಡಮ್ ಅಂತ ಹೇಳ್ತಿದ್ದೀರಾ, ಹೌದೇನ್ರಿ? ಓಕೆ, ಬಿ ಸರಿ ಆಗತ್ತೆ. ಮರಾಠರು ಬಹಳಷ್ಟು ಪ್ರಾಬಲ್ಯವನ್ನ ಪಡ್ಕೊಳ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಮರಾಠರು ಪಡಿತಾ ಇದ್ದಂತಹ ಕಂದಾಯದ 4ನೇ ಒಂದು ಭಾಗದ ಭೂ ತೆರಿಗೆಯನ್ನ ಚೌತ್ ಅಂತ ಹೇಳಿ ಕರಿತಾ ಇದ್ರು. ವೆರಿ ಗುಡ್, ಸರಿಯಾಗಿದೆ. ಸುಮಾರು ಜನ ಕರೆಕ್ಟ್ ಆಗಿ ಉತ್ತರವನ್ನ ಕೊಟ್ಟಿದ್ದೀರಾ. ಚೌತ್ ಮತ್ತೆ ಸರ್ದೇಶ್ ಮುಖಿ. ಆಕ್ಚುಲಿ ನಿಮಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಸ್ವಲ್ಪ ಕೊಟ್ಟಿದ್ದಾರೆ ಇದ್ರಲ್ಲಿ 7th ಸ್ಟ್ಯಾಂಡರ್ಡ್ ಅಲ್ಲಿ, ಅದನ್ನೇ ನಾವು ಮುಂದುವರಿಸಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಸ್ವಲ್ಪ ಡೆಪ್ತ್ ಅಲ್ಲಿ ಓದ್ತೀವಿ. ಓಕೆ, ಮುಂದಕ್ಕೆ ಹೋಗೋಣ. ಚೌತ್ ಅನ್ನೋದು ಮರಾಠರ ದಾಳಿಯನ್ನ ತಪ್ಪಿಸ್ಬೇಕು ನೆರೆಯ ಪ್ರಾಂತ್ಯಗಳಿಂದ ಅಂತೇಳಿ ಮರಾಠರು ಏನ್ ಮಾಡ್ತಾ ಇದ್ರು, ಪಡಿತಾ ಇದ್ದಂತಹ ಭೂ ಕಂದಾಯದ 25% ಭಾಗ ಅಂತ ಹೇಳಿ ಕರೀತಾರೆ. ಇನ್ನ ಸರ್ದೇಶ್ ಮುಖಿ, ಈ ಸರ್ದೇಶ್ ಮುಖಿ ಅಂದ್ರೆ ಏನು? ಮರಾಠರು ಪಡಿತಾ ಇದ್ದಂತ 10% ಹೆಚ್ಚುವರಿ ತೆರಿಗೆ, ಉಪ್ಪಿನ ಮೇಲಿನ ತೆರಿಗೆ, ಒಂದು ಹಬ್ಬ, ಹಾಗೆ ಒಂದು ರೀತಿಯ ಅಶ್ವದಳ ಅಂತ ಇದೆ. ಸರ್ದೇಶ್ ಮುಖಿ ಅಂತ ಅಂದ್ರೆ ಏನು? ಕಮಾನ್, ಕ್ವಿಕ್ ಆಗಿ ಬರ್ಲಿ ಆನ್ಸರ್. ಇದಾದ್ಮೇಲೆ ನೆಕ್ಸ್ಟ್ ಕರ್ನಾಟಕ ಯುದ್ಧಗಳು ಆರಂಭ ಆಗತ್ತೆ. ಒಟ್ಟು 18ನೇ ಶತಮಾನದಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಈ ಅಧ್ಯಾಯ. ಒಟ್ಟಾರೆ ಮರಾಠರಲ್ಲಿ 3 ತುಂಬಾ ಪ್ರಮುಖವಾದಂತ ಪೇಶ್ವೆಗಳು. ಒಂದು ಬಾಲಾಜಿ ವಿಶ್ವನಾಥ, ಇನ್ನೊಂದು 1ನೇಯ ಬಾಜಿರಾವ್, ಹಾಗೇನೆ ಬಾಲಾಜಿ ಬಾಜಿರಾವ್. ಇವ್ರು 3 ಏನಿದ್ದಾರೆ ಬಹಳಷ್ಟು ಪ್ರಸಿದ್ಧತೆಯನ್ನ ಪಡ್ಕೊಂಡಂತಹ ಪೇಶ್ವೆಗಳು ಅಂತ ಕರಿತೀವಿ. ವೆರಿ ಗುಡ್. 10% ನಷ್ಟು ಮರಾಠರು ಹೆಚ್ಚುವರಿ ತೆರಿಗೆಯನ್ನ ಪಡಿತಾ ಇದ್ರು. ಸೊ ಅದನ್ನ ಸರ್ದೇಶ್ ಮುಖಿ ಅಂತ ಹೇಳಿ ಕರೆದ್ರು. ಇದು ಮರಾಠ ಮುಖ್ಯಸ್ಥನು ಅನುವಂಶಿಕ ಸರ್ದೇಶ್ ಮುಖವಾಗಿ ಪಡ್ಕೊಳ್ತಾ ಇದ್ದಂತ ಹೆಚ್ಚುವರಿ 10% ತೆರಿಗೆ ಅಂತ ಹೇಳಿ ಇದನ್ನ ಗುರುತಿಸ್ತಾ ಇದೆ. ನೆಕ್ಸ್ಟ್ ಹೋಗೋಣ. ಈಗ ಪ್ಲಾಸಿ ಕದನ. ಪ್ಲಾಸಿ ಕದನದಲ್ಲಿ ಬ್ರಿಟಿಷ್ ಪಡೆಯ ನೇತೃತ್ವವನ್ನ ವಹಿಸ್ಕೊಂಡವ್ರು ಯಾರು? ಹೂ ಲೆಡ್ ದ ಬ್ರಿಟಿಷ್ ಫೋರ್ಸಸ್ ಇನ್ ದ ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಇದೆ. ಪ್ಲಾಸಿ ಕದನ ನಿಮಗೆ ಚಿರಪರಿಚಿತ ಅಂತ ಅನ್ಕೊಂಡಿದೀನಿ, ಬಿಕಾಸ್ ನಿಮಗೆ ಗೊತ್ತಿದೆ ಎಷ್ಟರ ಮಟ್ಟಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ನಮ್ಮಲ್ಲಿ ಅಂತ ಹೇಳಿ. 1757ರಲ್ಲಿ ಏನಾಗುತ್ತೆ, ಪ್ಲಾಸಿ ಕದನ ನಡೆಯುತ್ತೆ. 1757 ಅಲ್ಲಿ ಪ್ಲಾಸಿ ಕದನ ಆಗೋದು. ಓಕೆ, ಈ ಕದನದಲ್ಲಿ ಬ್ರಿಟಿಷ್ ಪಡೆಯ ನೇತೃತ್ವವನ್ನ ಯಾರು ವಹಿಸ್ಕೊಂಡಿದ್ರು? ಹೆಕ್ಟರ್ ಮನ್ರೋ, ರಾಬರ್ಟ್ ಕ್ಲೈವ್, ವಾರನ್ ಹೇಸ್ಟಿಂಗ್ಸ್, ಹಾಗೆ ಸರ್ ಐರ್ಕೋಟ್ ಅಂತ ಇದೆ. ತುಂಬಾ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇದು ಪ್ಲಾಸಿ ಅನ್ನೋ ಒಂದು ಜಾಗದಲ್ಲಿ, ಊರ್ನಲ್ಲಿ ಈ ಕದನ ಆಗುತ್ತೆ, ಹಾಗಾಗಿ ಪ್ಲಾಸಿ ಕದನ ಅಂತ ಹೆಸರು ಬಂತು. ಅದಲ್ಲಂಗೆ ಬಂಗಾಳದ ನವಾಬನಾದಂತ ಸಿರಾಜುದ್ದೌಲಾ ಮತ್ತೆ ಬ್ರಿಟಿಷರ ನಡುವೆ ಈ ಯುದ್ಧ ಆಗುವಂತದ್ದು. ಈ ಯುದ್ಧದಲ್ಲಿ ಸಿರಾಜುದ್ದೌಲಾ ಸೋಲನ್ನಾಪ್ತಾನೆ, ಅದ್ ನಿಮಗೆಲ್ಲ ಗೊತ್ತೇ ಇದೆ. ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನೆ, ಇದ್ರ ನೇತೃತ್ವವನ್ನ ವಹಿಸ್ಕೊಂಡು ಈ ಮೂಲಕ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಒಂದು ಭದ್ರ ಬುನಾದಿಯನ್ನ ಹಾಕ್ತಾನೆ ಅಂತಾನೆ ನಾವು ಗುರುತಿಸ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪಾಂಡಿಚೇರಿ ಒಪ್ಪಂದ 1754ರಲ್ಲಿ ಪಾಂಡಿಚೇರಿ ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಹಾಗಾದ್ರೆ ಯಾವ ಯುದ್ಧವನ್ನ ಇದು ಅಂತ್ಯಗೊಳಿಸಿತು ಅಂತ ಪ್ರಶ್ನೆ ಇದೆ. ಪಾಂಡಿಚೇರಿ ಒಪ್ಪಂದ ಯಾವ ಯುದ್ಧವನ್ನ ಕೊನೆಗೊಳಿಸುತ್ತೆ? ಮೊದಲ ಕರ್ನಾಟಿಕ್ ಯುದ್ಧ, 2ನೇ ಕರ್ನಾಟಿಕ್ ಯುದ್ಧ, ಹಾಗೆ 3ನೇ ಕರ್ನಾಟಿಕ್ ಯುದ್ಧ, ಹಾಗೆ ಪ್ಲಾಸಿ ಕದನ. ಕರ್ನಾಟಿಕ್ ಅಂದ ತಕ್ಷಣ ಕೆಲವೊಬ್ರು ಕರ್ನಾಟಕದಲ್ಲಿ ಈ ಯುದ್ಧ ಆಯ್ತಾ ಅಂತ ಅನ್ಕೊಳ್ತೀರಾ. ಆಕ್ಚುಲಿ ಈ ಯುದ್ಧ ಆಗಿದ್ದು ಬ್ರಿಟಿಷರು ಮತ್ತೆ ಫ್ರೆಂಚರ ನಡುವೆ, ಇಬ್ರ ನಡುವೆ ಕೂಡ ಈ ರಾಜಕೀಯ ಪೈಪೋಟಿಗೋಸ್ಕರ ಆದಂತ ಯುದ್ಧ ಇದು ಕರ್ನಾಟಕ ಯುದ್ಧಗಳು.
ಕರ್ನಾಟಿಕ್ ಅನ್ನೋ ಪ್ರದೇಶ ಎಲ್ಲಿ ಬರುತ್ತೆ ಗೊತ್ತಾ? ಮೊಘಲ್ ಸಾಮ್ರಾಜ್ಯದ ಒಂದು ಪ್ರಾಂತ್ಯವನ್ನ ಕರ್ನಾಟಿಕ್ ಅಂತ ಕರಿತಾ ಇದ್ರು. ಸೊ ಕೋರಮಂಡಲ ತೀರ ಅಂದ್ರೆ ಇವಾಗೇನ್ ನಾವು ತಮಿಳ್ನಾಡು ಅಂತ ಹೇಳಿ ಗುರುತಿಸ್ತಾ ಇದೀವಿ, ತಮಿಳ್ನಾಡು ಆಂಧ್ರ ಪ್ರದೇಶದ ತೀರವನ್ನ ನಾವು ಕೋರಮಂಡಲ ತೀರ ಅಂತ ಕರಿತಾರೆ. ಹಾಗೆ ಅದರ ಹಿನ್ನಾಡನ್ನ ಯುರೋಪಿಯನ್ನರ್ ಏನಂತ ಕರಿತಾ ಇದ್ರು? ಕರ್ನಾಟಿಕ್ ಅಂತ ಹೇಳಿ ಕರಿತಾ ಇದ್ರು. 3 ಕದನಗಳಾಗತ್ತೆ, ಅವುಗಳನ್ನ ಕರ್ನಾಟಿಕ್ ಕದನಗಳು ಅಂತ ಕರೆದ್ರು. ಓಕೆ. ಆರ್ಕಾಟ್ನ ಉತ್ತರಾಧಿಕಾರಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಯುದ್ಧ ಆಗುವಂತದ್ದು. ಎಸ್, ಸುಮಾರು ಜನ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಮೇಡಮ್. ಇದು ಪ್ಲಾಸಿ ಕದನ ಅಂತ ಹೇಳಿ ಹೇಳಿದ್ರಿ. 2ನೇ ಕರ್ನಾಟಿಕ್ ಯುದ್ಧ. ಆಕ್ಚುಲಿ 2ನೇ ಕರ್ನಾಟಿಕ್ ಯುದ್ಧ ಯಾವ ಒಂದು ಒಪ್ಪಂದದ ಜೊತೆಗೆ ಕೊನೆಗಾಣುತ್ತೆ ಅಂತಂದ್ರೆ ಪಾಂಡಿಚೇರಿ ಒಪ್ಪಂದದ ಜೊತೆಗೆ ಕೊನೆಗಾಣುತ್ತೆ. ಡೂಪ್ಲೇನ್ ಅನ್ನ ಫ್ರಾನ್ಸ್ಗೆ ಕರೆಸ್ಕೊಂಡ ನಂತರ ಈ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾರೆ. ಇದು 2ನೇ ಕರ್ನಾಟಿಕ್ ಯುದ್ಧವನ್ನ ಕೊನೆಗೊಳಿಸುತ್ತೆ. ಹಾಗೆ 1ನೇ ಕರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚರು ಮೇಲ್ಗೈಯನ್ನ ಸಾಧಿಸ್ತಾರೆ. ಸೊ ಇದು ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಮೂಲಕ ಅಂತ್ಯಗೊಳ್ಳುತ್ತೆ. ಅರ್ಥ ಆಯ್ತಾ? ಓಕೆ. 2ನೇ ಮಹಾಯುದ್ಧ, 2ನೇ ಕರ್ನಾಟಿಕ್ ಯುದ್ಧದಲ್ಲಿ ಆಲ್ಮೋಸ್ಟ್ ಫ್ರೆಂಚ್ ಏನಪ್ಪಾ ಅಂತಂದ್ರೆ ಒಂದಷ್ಟು ತಮ್ಮ ಪ್ರಾಬಲ್ಯವನ್ನ ಕಳ್ಕೊಳ್ತಾ ಬಂದ್ರು. ಜಂತರ್ ಮಂತರ್ ವೀಕ್ಷಣಾಲಯವನ್ನ ಸ್ಥಾಪನೆ ಮಾಡಿದವ್ರು ಯಾರು? ಅಕ್ಬರ್, ಶಹಜಹಾನ್, 2ನೇ ಸವಾಯ್ ಜೈಸಿಂಗ್, ಹಾಗೆ ಶಿವಾಜಿ ಅಂತ ಇದೆ. ಎಕ್ಸಾಮ್ ನಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಾನೆ ಹೇಳ್ಬೋದು ಇವನ್ನೆಲ್ಲ. ಅರ್ಥ ಆಯ್ತಾ? ಬರ್ತಾವ ಅಂತಲ್ಲ, ಬಂದೇ ಬರ್ತವೆ. ಪ್ರಿಪೇರ್ ಆಗಿರ್ಬೇಕು. ಜಂತರ್ ಮಂತರ್ ವೀಕ್ಷಣಾಲಯವನ್ನ ಸ್ಥಾಪನೆ ಮಾಡಿದವ್ರು ಯಾರು? ಓಕೆ. 2ನೇ ಸವಾಯ್ ಜೈಸಿಂಗ್ ಅಂತೇಳಿ ಹೇಳಿದ್ರಿ. ವೆರಿ ಗುಡ್. ಇವನು ದೆಹಲಿ, ಜೈಪುರ, ಉಜ್ಜಯಿನಿ, ವಾರಣಾಸಿ ಹಾಗೆ ಮಥುರಾದಲ್ಲಿ ವೀಕ್ಷಣಾಲಯಗಳನ್ನ ಕೂಡ ನಿರ್ಮಾಣ ಮಾಡ್ತಾರೆ. ಯಾರು? ಸವಾಯ್ ಜೈಸಿಂಗ್. ಕೇವಲ ದೆಹಲಿಯಲ್ಲಿ ಅಷ್ಟೇ ಅಲ್ಲ, ಸಾರಿ, ಜಂತರ್ ಮಂತರ್ ವೀಕ್ಷಣಾಲಯವನ್ನ ಅಷ್ಟೇ ಅಲ್ಲ, ದೆಹಲಿಯಲ್ಲಿ ಹಾಗೆ ಜೈಪುರ, ಉಜ್ಜಯಿನಿ, ವಾರಣಾಸಿ, ಮಥುರಾ ಇಲ್ಲೆಲ್ಲ ವೀಕ್ಷಣಾಲಯಗಳನ್ನ ಆತ ಏನ್ ಮಾಡ್ತಾನೆ? ನಿರ್ಮಾಣವನ್ನ ಮಾಡ್ತಾನೆ. ಎಸ್. ನೆಕ್ಸ್ಟ್ ಹೋಗೋಣ. 18ನೇ ಶತಮಾನದಲ್ಲಿ ಭಾರತದ ಯಾವ ರಾಜ್ಯವನ್ನ ಭಾರತದ ಕಣಜ ಅಂತ ಹೇಳಿ ಕರಿತಾ ಇದ್ರು? ಗ್ರಾನರಿ ಆಫ್ ಇಂಡಿಯಾ. ಪಂಜಾಬ್, ಬಂಗಾಳ, ಮೈಸೂರು ಹಾಗೆ ಅವಧ್ ಅಂತ ಇದೆ. ಓಕೆ. ಇದಕ್ಕೆ ನಿಮ್ಮೆಲ್ಲರ ಉತ್ತರ ಬಂಗಾಳ ಅಂತ ಹೇಳ್ತಿದ್ದೀರಾ. ವೆರಿ ಗುಡ್. ಬಂಗಾಳ ಅತ್ಯಂತ ಶ್ರೀಮಂತವಾದಂತಹ ಒಂದು ಪ್ರಾಂತ್ಯವಾಗಿತ್ತು. ಇಟ್ ಈಸ್ ದ ರಿಚೆಸ್ಟ್ ಪ್ರಾವಿನೆನ್ಸ್ ಅಂತಾನೆ ಹೇಳ್ಬೋದು. ಅಂಡ್ ವ್ಯಾಪಾರ ಹಾಗೆ ಕೃಷಿಯ ಒಂದು ಪ್ರಮುಖ ಕೇಂದ್ರವಾಗಿತ್ತು. ಹಾಗಾಗಿ ಇದನ್ನ ಏನಂತ ಕರೆದ್ರು? ಭಾರತದ ಕಣಜ, ಗ್ರಾನರಿ ಆಫ್ ಇಂಡಿಯಾ. ಅಂದ್ರೆ ಅಷ್ಟು ಸಂಪತ್ತನ್ನ ಹೊಂದಿರತಕ್ಕಂತ ಒಂದು ಪ್ರಾಂತ್ಯವಾಗಿತ್ತು ಬಂಗಾಳ. ಸೊ ಹಾಗಾಗಿ ಅದನ್ನ ಆ ರೀತಿಯಾಗಿ ಕರೆದ್ರು. 1ನೇ ಬಾಜಿರಾವ್ ನಂತರ ಪೇಶ್ವೆ ಆದವರು ಯಾರು ಅಂತ ಇದೆ. ನಾನು 3 ಪೇಶ್ವೆಗಳು, ಪ್ರಮುಖ 3 ಪೇಶ್ವೆಗಳ ಬಗ್ಗೆ ಆವಾಗ್ಲೇನೆ ಹೇಳಿದೆ. ಸೊ ಈ 1ನೇ ಬಾಜಿರಾವ್ನ ನಂತರ ಯಾರು ಈ ಮರಾಠರ ಪೇಶ್ವೆ ಆಗಿ ಆಳ್ವಿಕೆಯನ್ನ ಮಾಡ್ತಾರೆ? ಬಾಲಾಜಿ ಬಾಜಿರಾವ್, ಈತನನ್ನ ನಾನಾ ಸಾಹೇಬ್ ಅಂತ ಕರೀತಾರೆ. ಮಾಧವರಾವ್, ರಘುನಾಥರಾವ್, 2ನೇ ಶಿವಾಜಿ ಅಂತ ಇದೆ. ಎಸ್, ಕಮಾನ್ ಕ್ವಿಕ್ ಆಗಿ ಬರ್ರಿ. ಬಾಲಾಜಿ ವಿಶ್ವನಾಥ್, 1ನೇ ಬಾಜಿರಾವ್, ಅದಾದ್ಮೇಲೆ ಇನ್ನೊಬ್ರು ಬರ್ತಾರೆ, ಅವರೇ ಬಾಲಾಜಿ ಬಾಜಿರಾವ್ ಅಥವಾ ನಾನಾ ಸಾಹೇಬ್ ಅಂತ ಏನ್ ಹೇಳಿದ್ರಿ. ವೆರಿ ಗುಡ್. ಆಕ್ಚುಲಿ ನಿಮಗೆ ಗೊತ್ತಿದೆ
ಈತ ಅತ್ಯಂತ ಪ್ರಸಿದ್ಧನಾದಂತಹ ಪೇಶ್ವೆ ಅಂತೇಳಿ ಗುರುತಿಸ್ತಾ ಇದೀವಿ. ದಕ್ಷಿಣ ಭಾರತದಲ್ಲಿ ಅಷ್ಟೇ ಅಲ್ಲ ತನ್ನ ಪ್ರಾಬಲ್ಯವನ್ನ ಬೆಳೆಸ್ಕೊಳ್ಳೋದು, ಬದ್ಲಿಗೆ ಉತ್ತರ ಭಾರತದಲ್ಲೂ ಕೂಡ ಮರಾಠ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಈತ ಇರ್ತಾನೆ. ಸೊ ಸಾಕಷ್ಟು ಯುದ್ಧಗಳನ್ನ ಕೂಡ ಮಾಡ್ತಾನೆ. ತಮಿಳ್ನಾಡಿನ ಕೆಲವೊಂದು ಭಾಗಗಳನ್ನ ಗೆದ್ಕೊಂಡ. ಅದಲ್ದಂಗೆನೆ ಒಂದ್ ದೊಡ್ಡ ರಾಜಕೀಯ ಶಕ್ತಿಯಾಗಿ ಕೂಡ ಮರಾಠರು ಮೆರೀತಾರೆ ಅಂತ ಹೇಳಿ ಹೇಳ್ಬೋದು. ಸೊ ಯಾರ ಕಾಲದಲ್ಲಿ? ಬಾಲಾಜಿ ಬಾಜಿರಾವ್ನ ಕಾಲದಲ್ಲಿ. ನೋಡಿ, 1740ರಿಂದ 1761 ಕೂಡ ಪೇಶ್ವೆಯಾಗಿ ಸೇವೆಯನ್ನ ಸಲ್ಲಿಸಿದಂತ ವ್ಯಕ್ತಿ ನಾನಾ ಸಾಹೇಬ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಂಡಿವಾಶ್ ಕದನ, ಇದನ್ನ ಸಪ್ತವಾರ್ಷಿಕ ಕದನ ಅಂತ ಹೇಳಿ ಕೂಡ ಕರೀತಾರೆ. ನೋಡಿ, 1760ರಲ್ಲಿ ವಾಂಡಿವಾಶ್ ಕದನ ಆಗತ್ತೆ. ಇಲ್ಲಿ ಸೋಲಿಸಲ್ಪಟ್ಟಂತ ಫ್ರೆಂಚ್ ದಂಡನಾಯಕ ಯಾರು? ತುಂಬಾ ಇಂಪಾರ್ಟೆಂಟ್ ಇವತ್ತು ಹೇಳ್ತಾ ಇರೋಂತ ಕ್ಲಾಸ್. ಡ್ಯೂಪ್ಲೆ, ಕೌಂಟ್ ಡಿ ಲ್ಯಾಲಿ, ಹಾಗೇನೆ ಬುಸ್ಸಿ, ಗೋದೇವ್ ಅಂತ ಇದೆ. ಯೋಚನೆ ಮಾಡಿ ಆನ್ಸರ್ ಕೊಡಿ. ಓಕೆ, ನಿಮ್ಮೆಲ್ಲರ ಉತ್ತರ ಬಂದು ಕೌಂಟ್ ಡಿ ಲ್ಯಾಲಿ ಅಂತೇಳಿ ಹೇಳ್ತಾ ಇದ್ದೀರಾ. ಹೌದಾ? ವೆರಿ ಗುಡ್, ಸರಿಯಾಗಿದೆ. ಸರ್ ಐರ್ಕೂಟ್ ಕೌಂಟ್ ಡಿ ಲ್ಯಾಲಿಯನ್ನ ಸೋಲಿಸ್ತಾನೆ. ಇದು ಭಾರತದಲ್ಲಿ ಫ್ರೆಂಚ್ ಶಕ್ತಿಯನ್ನ ಪರಿಣಾಮಕಾರಿಯಾಗಿ ಅಂತ್ಯಗೊಳಿಸ್ಬಿಡುತ್ತೆ ಅಂತ ಹೇಳಿ ಹೇಳ್ಬೋದು. ಯಾಕೆಂತಂದ್ರೆ ಸರ್ ಐರ್ಕೂಟ್ ಬಂದು ಬ್ರಿಟಿಷ್ ಅಧಿಕಾರಿಯಾಗಿರ್ತಾನೆ. ಕೌಂಟ್ ಡಿ ಲ್ಯಾಲಿ ಬಂದು ಫ್ರೆಂಚರ ಅಧಿಕಾರಿಯಾಗಿರ್ತಾನೆ. ಹಾಗಾಗಿ 31ನೇ ಪ್ರಶ್ನೆಗೆ ಹೋಗ್ತಾ ಇದೀವಿ. ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು? ಮತ್ತೆ ಕರ್ನಾಟಕ ರಾಜ್ಯದ ಅಂತ ಅನ್ಕೋಬೇಡಿ, ಏನು ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತೆ ಈ ತಮಿಳ್ನಾಡಿನ ತೀರ ಪ್ರದೇಶಗಳು, ಕರಾವಳಿ ಕೋರಮಂಡಲ ತೀರ ಪ್ರದೇಶಗಳು ಅಂತ ಏನ್ ಕರೆದ್ವಿ. ಸೊ ಹಾಗಾಗಿ ಕರ್ನಾಟಕ ರಾಜ್ಯದ ರಾಜಧಾನಿ ಅಂತೇಳಿ ಯಾವ್ದನ್ನ ಕರಿತಾ ಇದೀವಿ? ಆರ್ಕಾಟ್, ತಿರುಚನಪಳ್ಳಿ, ತಂಜಾವೂರು, ಹಾಗೆ ಮದ್ರಾಸ್ ಅಂತ ಇದೆ. ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಎಸ್, ಇದಕ್ಕೆ ನಿಮ್ಮೆಲ್ಲರ ಉತ್ತರ ಆರ್ಕಾಟ್ ಅಂತ ಹೇಳಿ ಬರ್ತಾ ಇದೆ. ವೆರಿ ಗುಡ್. ಆರ್ಕಾಟ್ ನಿಂದ ಕರ್ನಾಟಕ ನವಾಬ ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಸೊ ಕರ್ನಾಟಕ ಎಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ನಿಜಾಮನ ಅಡಿಯಲ್ಲಿ ಕರ್ನಾಟಕನ ಮೊದಲ ನವಾಬ ಯಾರು ಅಂತ ಕೇಳ್ತಾರೆ. ಅಂದ್ರೆ ಈ ನಿಜಾಮ ಏನಿದ್ದ ಅವನ ಅಂಡರಲ್ಲಿ ಇದ್ದಂತಹ ಕರ್ನಾಟಕನ ಮೊದಲ ನವಾಬ ಯಾರು ಅಂತ ಕೇಳ್ತಿದ್ದಾರೆ. ಚಾಂದಾ ಸಾಹೇಬ್, ಅನ್ವರುದ್ದೀನ್, ಸಾದುತ್ತುಲ್ಲಾ ಖಾನ್, ಹಾಗೆ ದೋಸ್ತ್ ಅಲಿ ಅಂತ ಇದೆ. ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ನಾನು ಹೇಳೋ ಅಂತ ವಿಚಾರಗಳು ಏನಿದೆ, ಯಾರು ನೀಟಾಗಿ ಅರ್ಥ ಮಾಡ್ಕೊಂತಾರೋ ಅವ್ರಿಗೆ ಮಾತ್ರ ಅದ್ರ ಹಿಡಿತ ಸಿಗತ್ತೆ. ಎಲ್ರಿಗೂ ಹಿಡಿತ ಅಂದ್ರೆ ಸಿಗೋದಿಲ್ಲ. ಅರ್ಥ ಆಯ್ತಾ? ಓಕೆ, ಇಲ್ಲಿ ಅನ್ವರುದ್ದೀನ್ ಅಂತ, ಇನ್ನ ಸಾದುತ್ತುಲ್ಲಾ ಖಾನ್ ಸರಿಯಾಗಿದೆ. ಸೊ ಈತ ಕರ್ನಾಟಕನ ನವಾಯತ್ ರಾಜವಂಶದ ಸ್ಥಾಪಕ ಅಂತ ಹೇಳಿ ಕೂಡ ಪರಿಗಣಿಸ್ತಾರೆ. ಸಾದುತ್ತುಲ್ಲಾ ಖಾನ್ he is considered the founder of the ನವಾಯತ್ ಡೈನಸ್ಟಿ ಆಫ್ ಕರ್ನಾಟಕ್ ಅಂತ ಹೇಳಿ ಕೂಡ ಆತನನ್ನ ಗುರುತಿಸ್ತಾರೆ. ನೆಕ್ಸ್ಟ್ ಹೋಗೋಣ. ಬ್ರಿಟಿಷರು ದುರುಪಯೋಗ ಪಡಿಸ್ಕೊಂಡಂತಹ ದಸ್ತಕ್ಗಳು ಅಂದ್ರೆ ಯಾವ? ಚಿನ್ನದ ನಾಣ್ಯ, ಮುಕ್ತ ವ್ಯಾಪಾರ ಪಾಸ್ಗಳು, ಆಯುಧಗಳು, ಭೂದಾನಗಳು ಅಂತ ಇದೆ. ಗೋಲ್ಡ್ ಕಾಯಿನ್ಸ್, ಫ್ರೀ ಟ್ರೇಡ್ ಪಾಸಸ್, ವೆಪನ್ಸ್, ಹಾಗೆ ಲ್ಯಾಂಡ್ ಗ್ರಾಂಟ್ಸ್ ಅಂತ ಇದೆ. ಅಂದ್ರೆ ಬ್ರಿಟಿಷ್ ಏನ್ ಮಾಡ್ತಾರೆ ಅಂತಂದ್ರೆ ದಸ್ತಕ್ಗಳನ್ನ ದುರುಪಯೋಗ ಪಡಿಸ್ಕೊಳ್ತಾರೆ. ಸೊ ಹಾಗಾದ್ರೆ ಆ ದಸ್ತಕ್ಗಳು ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ನಮಗೆ ಸಾಮಾನ್ಯವಾಗಿ ನೆನ್ಪಿಗೆ ಬರುತ್ತೆ, ಏನಿದು ದಸ್ತಕ್ಸ್ ಅಂತಂದಾಗ ಚಿನ್ನದ ನಾಣ್ಯಗಳನ್ನ ದಸ್ತಕ್ಗಳು ಅಂತ ಕರಿತಾ ಇದ್ರ, ಆಯುಧಗಳನ್ನ ಕರಿತಾ ಇದ್ರ, ಅಥವಾ ಮುಕ್ತ ವ್ಯಾಪಾರವನ್ನ ಮಾಡ್ಲಿಕ್ಕೆ ಪಾಸ್ಗಳ, ಏನದು?
ನಿಮಗೆ ಗೊತ್ತಿರ್ಬೋದು ಈ ಬಂಗಾಳದಲ್ಲೂ ಕೂಡ ತಮ್ಮ ಆಡಳಿತ ಸ್ಥಾಪನೆಯನ್ನ ಬ್ರಿಟಿಷರು ಮಾಡ್ತಾರೆ. ಪ್ಲಾಸಿ ಕದನ ಆದ್ಮೇಲಂತೂ ಪೂರಾ ಅವ್ರ ಕೈಗೆ ಸೇರುತ್ತೆ. ಈ ವ್ಯಾಪಾರದ ರಿಯಾಯಿತಿಗಳು, ವೆರಿ ಗುಡ್, ಮುಕ್ತ ವ್ಯಾಪಾರ ಪಾಸ್ಗಳು, ಫ್ರೀ ಟ್ರೇಡ್ ಪಾಸಸ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಇವು ಯಾವುದೇ ರೀತಿಯಾದಂತ ಅನುಮತಿ ಇಲ್ದಂಗೆನೆ ದಸ್ತಕ್ಗಳು ಸರಕುಗಳಿಗೆ ಸುಂಕದಿಂದ ವಿನಾಯಿತಿ ನೀಡುವಂತಹ ಅನುಮತಿ ಪತ್ರಗಳು. ಯಾವುದೇ ರೀತಿ ಟ್ಯಾಕ್ಸಸ್ ಗಳನ್ನ ವಿಧಿಸೋ ಹಾಗಿರ್ಲಿಲ್ಲ. ಸೊ ವಿಧಿಸ್ತಾನೆ ಬೇರೆ ದೇಶದಿಂದ ಇಲ್ಲಿಗೆ ಬಂದ್ರೆ ಅದನ್ನ ಈಸಿಯಾಗಿ ತೆಗೆದುಕೊಳ್ಳುವಂಥದ್ದು. ಸೊ ಇವುಗಳನ್ನ ಕಂಪನಿಯ ನೌಕರರು ಖಾಸಗಿ ವ್ಯಾಪಾರಕ್ಕೂ ಕೂಡ ಅವ್ರು ಏನ್ ಮಾಡ್ತಾ ಇದ್ರೆ ದುರುಪಯೋಗ ಪಡಿಸ್ಕೊಳ್ತಾರೆ. ಆಕ್ಚುಲಿ ನಿಮಗೆ ಗೊತ್ತಿದೆ, ಅವ್ರು ಮಾಡಿದಂಥದ್ದು ಎಲ್ಲಾ ಕಂಪನಿ ಉದ್ಧಾರ ಆಗ್ಬೇಕು ಅಂತಿಲ್ಲ. ವೈಯಕ್ತಿಕವಾದಂತ ಬೆಳವಣಿಗೆಗೋಸ್ಕರನೂ ಕೂಡ ಅನೇಕ ನೌಕರರು ಕೆಲಸವನ್ನ ಮಾಡ್ತಾರೆ. ಅದಕ್ಕೇನೆ ಕೊನೆಗೆ ಈಸ್ಟ್ ಇಂಡಿಯಾ ಕಂಪನಿ ನಾಶ ಆಗೋದು 1857ರಲ್ಲಿ. ಈಸ್ಟ್ ಇಂಡಿಯಾ ಕಂಪನಿಯನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ರಾಣಿ ಬ್ರಿಟನ್ ಇಂದನೇ ಆಳ್ವಿಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾಳೆ. ಓಕೆ, ಹೂ ಸಕ್ಸೀಡೆಡ್ ಮುರ್ಷಿದ್ ಕುಲಿ ಖಾನ್ ಇನ್ ಬೆಂಗಾಲ್? ನೋಡಿ, ಬಂಗಾಳದಲ್ಲಿ ಮುರ್ಷಿದ್ ಕುಲಿ ಖಾನ್ ಉತ್ತರಾಧಿಕಾರಿ ಯಾರು ಅಂತ ಪ್ರಶ್ನೆ ಇದೆ. ಸುಜಾ ಉದ್ದೀನ್, ಸರ್ಫರಾಜ್ ಖಾನ್, ಅಲಿವರ್ದಿ ಖಾನ್, ಸಿರಾಜ್ ಉದ್ದೌಲಾ ಅಂತ ಇದೆ. ಕರೆಕ್ಟ್ ಆಗಿ ಆಲೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಬಂಗಾಳದಲ್ಲಿ ಮುರ್ಷಿದ್ ಕುಲಿ ಖಾನ್ ನ ಉತ್ತರಾಧಿಕಾರಿ ಯಾರು? ಎಸ್, ಅಲಿವರ್ದಿ ಖಾನ, ಶುಜುದ್ದೀನ? ಎಸ್, ಶುಜ್ ಉದ್ದೀನ್. ನೋಡಿ, ಇವರು ಮುರ್ಷಿದ್ ಕುಲಿ ಖಾನ್ ಅವರ ಅಳಿಯನಾದಂತಹ ಈ ಹಾಗೆ 1727ರಿಂದ 1739ವರೆಗೂ ಕೂಡ ಆಳ್ವಿಕೆಯನ್ನ ಮಾಡ್ತಾರೆ. ಅರ್ಥ ಆಯ್ತಾ? ಮುರ್ಷಿದ್ ಕುಲಿ ಖಾನ್ ಇವನ ನಂತರ ಅವನ ಅಳಿಯನಾದಂತ ಸುಜಾ ಉದ್ದೀನ್ ಏನ್ ಮಾಡ್ತಾನೆ, 1727ರಿಂದ 39ವರೆಗೂ ಕೂಡ ಆಳ್ವಿಕೆಯನ್ನ ಮಾಡ್ತಾನೆ. ಸುಮಾರು ವರ್ಷಗಳ ನಂತರನೇ ಆಡಳಿತವನ್ನ ಬಿಡೋದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇದು. ಹೂ ವಾಸ್ ದ ಮರಾಠಾ ಚೀಫ್ ಹೂ ಇನ್ವೇಡೆಡ್ ಬೆಂಗಾಲ್ ಇನ್ ದ 1940s ಅಂತ ಇದೆ. 1740ರ ದಶಕದಲ್ಲಿ ಬಂಗಾಳದ ಮೇಲೆ ಆಕ್ರಮಣ ಮಾಡಿದಂತಹ ಮರಾಠ ಮುಖ್ಯಸ್ಥ ಯಾರು ಅಂತ ಪ್ರಶ್ನೆ ಇದೆ. ರಘುಜಿ ಭೋಸ್ಲೆ, ಸಿಂಧಿಯಾ, ಹೋಳ್ಕರ್, ಹಾಗೆ ಗಾಯಕ್ವಾಡ ಅಂತ ಇದೆ. ಎಸ್, ರಘುಜಿ ಭೋಸ್ಲೆ ಅಂತೇಳಿ ಹೇಳ್ತಿದ್ದೀರಾ. ಸರಿಯಾಗಿದೆ, ರಘುಜಿ ಭೋಸ್ಲೆ. ಸೊ ಇವ್ರೇನಪ್ಪಾ ಅಂತಂದ್ರೆ ನಾಗ್ಪುರದ ರಘುಜಿ ಭೋಸ್ಲೆ ಬಂಗಾಳದ ಮೇಲೆ ಆಕ್ರಮಣವನ್ನ ಮಾಡಿ ಒರಿಸ್ಸಾವನ್ನ ಬಿಟ್ಕೊಡುವಂತೆ ಅಲಿವರ್ದಿ ಖಾನನ್ನ ಒತ್ತಾಯಿಸ್ತಾನೆ. ಸೊ ಇದಿಷ್ಟೇನಾಗಿತ್ತಪ್ಪ ಅಂದ್ರೆ 18ನೇ ಶತಮಾನದ ಭಾರತದಲ್ಲಿ ಆದಂತಹ ವಿದ್ಯಮಾನಗಳು. ಇನ್ನ ಮಾಹಿತಿಗಳು ಇಲ್ಲ ನಿಮ್ಗೆ, ಆಲ್ಮೋಸ್ಟ್ ಮುಗ್ದಂಗೆನೆ, ಎಲ್ಲ ಸಿಂಪಲ್ ಆಗಿದೆ. ಇದು ನೋಟ್ಸ್ ಕೊಡ್ತೀನಿ ಅಟ್ ಎನಿ ಕಾಸ್ಟ್, ಡೋಂಟ್ ವರಿ. ಎಲ್ಲಾ ನೋಟ್ಸಸ್ ಏನೇನಿದೆ ಎಲ್ಲ ಪ್ರೊವೈಡ್ ಮಾಡ್ತೀನಿ. ಓದ್ಕೊಂಡ್ಬಿಡಿ. ಓದ್ಕೊಂಡು ಆರಾಮಾಗಿ ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಇನ್ನು ಮುಗಿಸೋಣ. ನಾಳೆ ಮತ್ತೆ ಹೊಸ ಚಾಪ್ಟರ್ ಜೊತೆಗೆ ಸಿಗ್ತೇನೆ. ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬೈ ಬೈ.